ಊಟ ಮಾತ್ರ ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ. ಸುಮಾ ಸುಮಾ ಎಲ್ಲೋದೆ? ಎಲ್ಲಿ ಹೋದ್ಲಿ ಇವಳು? ಕೂತ್ಕೊಂಡು ಹನಿಮೂನ್ಗೆ ಹೋಗಿದ್ ವಿಡಿಯೋ ನೋಡೋಣ ಅಂತಂದು. ಸುಮಾ, ಹಾ ರೀ, ಬಂದೆ ಪೆನ್ ಡ್ರೈವ್ ತರ್ತಾ ಇದ್ದೀನಿ. ಹಾ, ಓಕೆ ಓಕೆ ರೀ, ತಗೊಳ್ರಿ ಪೆನ್ ಡ್ರೈವ್. ವಿಡಿಯೋ ನೋಡೋದಕ್ಕಿಂತ ಒಂದು ಒಳ್ಳೆ ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡೋಣ. ಬೇಡ, ಇವಾಗ ವಿಡಿಯೋ ನೋಡೋಣ. ಓಕೆ ಓಕೆ ಓಕೆ, ಡನ್. ಬಾ ಕೂತ್ಕೋ ಬಾ. ರೀ, ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಬರ್ಲಾ? ಬೇಡ ಕಣೆಮ್ಮ, ಇವಾಗ ತಾನೇ ಊಟ ಮಾಡ್ಲಿಲ್ವಾ? ಅದೇ ಹೊಟ್ಟೆ ಭಾರ ಆಗಿದೆ. ಊಟ ಅಡುಗೆ ಸೂಪರ್ ಆಗಿತ್ತು ಕಣೆ. ನಾನು ಮಾತ್ರ ಡಬಲ್ ಬಾರಿಸ್ಬಿಟ್ಟೆ. ಹೊಟ್ಟೆ ಸಿಕ್ಕಾಪಟ್ಟೆ ತುಂಬಿದೆ. ಇವಾಗ ಯಾವ್ದು ಸ್ನ್ಯಾಕ್ಸು ಹೋಗಲ್ಲ, ಬೇಡ. ಓಕೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ರಿ? ಹೌದು. ಇದೆ, ಅಲ್ಲಿ ನೋಡ್ರಿ ನಾವು ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿ ಅನ್ಸಾಕತ್ತಿತ್ತಲ್ಲ ಗೊತ್ತು ನನಗೆ. ಅಂದ್ರೆ ಅಲ್ಲಿ ಬಿಟ್ಟ ಬರಬಾರ್ದು ಅನ್ಸಾಕತ್ತಿತ್ತು, ಅಷ್ಟು ಚೆನ್ನಾಗಿ ಅನ್ಸಾಕತ್ತಿತ್ತು ನೋಡ್ರಿ. ಸಾಯಂಕಾಲ ಆದರೂ ಬರಾಕತ್ತಿದ್ದಿಲ್ಲ ಅಲ್ಲಿ ನೀನು. ಇಲ್ಲೇ ಕುತ್ಕೊಳ್ಳೋಣ ಅಂತಂದು. ಎಷ್ಟು ಚೆನ್ನಾಗಿ ಅನ್ಸಾಕತ್ತಿತ್ತು ಗೊತ್ತಾ? ಮತ್ತೆ ಯಾವಾಗ ಅಲ್ಲಿ ಹೋಗ್ತೇವೆ? ಇನ್ನೂ ಒಂದೆರಡು ದಿನ ಇದ್ದಿದ್ರು ನನಗೆ ಏನು ಬೇಜಾರಿರಲಿಲ್ಲ. ಲೀವ್ಸ್ ಖಾಲಿ ಆಗ್ತಾವೆ ಅಂತಂದು ಇದ್ರ ಮೇಲೆ ಕರ್ಕೊಂಬಂದ್ರಿ. ಮತ್ತು ಏನು ಮಾಡ್ಬೇಕು ಸುಮಾ? ಡ್ಯೂಟಿಗೂ ಹೋಗ್ಬೇಕಲ್ಲ. ಅಲ್ಲಿ ನೋಡು, ಈ ನೇಚರೆಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತದಲ್ಲ. ಇಲ್ಲಿ ಜೀವನ ನೋಡೋದಕ್ಕೂ ನೇಚರ್ ಜೀವನ ನೋಡೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಅಲ್ಲಿರೋರ ಪುಣ್ಯವಂತರು. ಹೋರಿ, ಕಾಡು ಗುಡ್ಡ ಬೆಟ್ಟ, ಫ್ರೆಶ್ ಗಾಳಿ, ಆಹಾ, ಆ ಝರಿ ನೀರು ಎಷ್ಟು ಚೆನ್ನಾಗಿ ಅನಿಸ್ತದೆ ಗೊತ್ತಾ? ಹಂಗೆ ರೂಮು, ಆ ಮೆತ್ತಿಗಿನ ಬೆಡ್ಡು, ಬಿಸಿ ಬಿಸಿ ಹಾಲು, ಅದು ಎಷ್ಟು ಚೆನ್ನಾಗಿ ಅನಿಸ್ತೈತೆ ಗೊತ್ತಾ? ಛೇ, ಸುಮ್ಮನಿರ್ರಿ. ನಾನು ಸುತ್ತಾಡಿದ ವಿಡಿಯೋಸ್ ನೋಡ್ಬೇಕು, ಸುಮ್ಮನೆ ಇರ್ಬೇಕಾ? ಓಕೆ ಎಂಟೇರು ಏನು ಹೇಳಿದ್ರು ಓಕೆ ಅನ್ಬೇಕಪ್ಪ. ರೀ, ನಾವು ವಯಸ್ಸಾದ್ಮೇಲೆ ಅಲ್ಲೇ ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡ್ಕೊಂಡು ಮಕ್ಕಳ ಜೊತೆ ಅಲ್ಲೇ ಇದ್ಬಿಡೋಣ, ಆಯ್ತಾ? ಅಲ್ಲಿ ನೋಡು, ಅದು ಡ್ರೋನಿಂದ ಶೂಟ್ ಮಾಡಿದ್ನಲ್ಲ, ಆ ಸೀನ್ ಬರ್ತಾ ಇದೆ ನೋಡು. ಅಲ್ಲಿ ಮೇಲ್ಗಡೆಯಿಂದ ಡ್ರೋನಿಂದ ಶೂಟ್ ಮಾಡಿದ್ವಲ್ಲ, ನೋಡು ಚೆನ್ನಾಗಿ ಅನಿಸ್ತಿದೆಯಲ್ಲ. ಮೇಲ್ಗಡೆಯಿಂದ ಕಾಡು ನೋಡೋಕೆ ಯಾವ ಥರ ಕಾಣ್ತಿದೆ ನೋಡೋದು. ಸೂಪರ್ ಆಗಿದೆ. ಮೆಮೊರೀಸ್ ಎಲ್ಲ ಹಿಂಗೆ ರಿಫ್ರೆಶ್ ಆಗ್ತಿದೆ. ನನಗೆ ಕಣ್ಣು ಮುಚ್ಚಿದ್ರೆ ಇವಾಗಲೂ ನಾನಲ್ಲಿ ಹನಿಮೂನಲ್ಲೇ ಇದ್ದೀನೇನೋ ಅನ್ನೋ ಥರ ಆಗ್ತಿದೆ ರೀ. ನೆಕ್ಸ್ಟ್ ನಿಮ್ಗೆ ಲೀವ್ ಸಿಕ್ಕಾಗ ಮತ್ತೆ ಹೋಗಿ ಬರೋಣ ರೀ. ಅಯ್ಯೋ ದೇವ್ರಿ, ಖರ್ಚು ಏನು ಸ್ವಲ್ಪ ಆಗುತ್ತಾ? ಇಲ್ಲಪ್ಪ ಇಲ್ಲ, ಇವಾಗ ಸದ್ಯಕ್ಕೆ ಬೇಡ, ಮುಂದಿನ ವರ್ಷ ಹೋಗೋಣ, ಓಕೆನಾ? ಓಕೆ. ಏನದು? ರಿವೈಂಡ್ ಮಾಡಿ ಜೂಮ್ ಹಾಕ್ರಿ. ಹೌದು ಕಣೆ, ನಾನು ಏನೋ ನೋಡಿದೆ. ತಾಳು ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ. ಓ ಮೈ ಗಾಡ್, ಏನಿದೆಲ್ಲ? ಅಯ್ಯೋ ರೀ, ಏನ್ರಿ ಇದು? ನಾನು ಲಕ್ಷ್ಯನೇ ಮಾಡಿಲ್ಲ ನೋಡು. ಯಾವ ಥರ ವಿಡಿಯೋ ನಾನು ಡ್ರೋನ್ ಒಳಗೆ ಮಾಡಿದ್ದು, ನಾನು ಮಾಡುವಾಗ ಲಕ್ಷ್ಯನೇ ಮಾಡಿಲ್ಲ. ಮೈ ಗಾಡ್, ಇಟ್ಸ್ ಮರ್ಡರ್. ಅದು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಇಷ್ಟು ದಿನ ಓಪನ್ ಮಾಡಿ ನೋಡೇ ಇಲ್ಲ ಈ ವಿಡಿಯೋಸ್ನ. ಹೌದ್ರಿ, ನಾವು ನೋಡೇ ಇಲ್ಲ. ಆ ಹುಡುಗಿ ಗತಿ ಏನ್ರಿ? ಅವಳನ್ನ ತಳ್ಬಿಟ್ರಲ್ರಿ ಮೇಲಿಂದ. ಓ ಮೈ ಗಾಡ್, ಯೋ ಎಂತ ಜನ ಇರ್ತಾರೆ. ಛೇ, ಏನು ಮಾಡೋದು ಇವಾಗ ನಾವು? ಮೊದ್ಲು ಆಫ್ ಮಾಡ್ರಿ ಅನ್ನ, ನೋಡೋಕ್ಕಾಗ್ತಿಲ್ಲ. ಮೊದ್ಲು ಆಫ್ ಮಾಡಿ, ನನಗೆ ಭಯ ಆಗ್ತಿದೆ. ಓಕೆ ಮಾಡ್ತೀನಿ, ಭಯ ಪಡಬೇಡ. ಓ ಮೈ ಗಾಡ್ ರೀ, ನನಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಭಯ? ನೀನು ಯಾಕೆ ಭಯ ಪಡ್ತೀಯ? ಅದೇನಾದ್ರು ನಾವು ತಪ್ಪು ಮಾಡಿದೀವಾ? ಏನಿಲ್ಲ, ತಪ್ಪು ಮಾಡಿದವ್ರು ಯಾರು ಆಗಿದ್ದು ಯಾರಿಗೂ. ನೀನು ಯಾಕೆ ಭಯ ಪಡ್ತಿದ್ಯಾ? ಏನ್ರಿ ಮಾಡೋದು ಇವಾಗ? ಏನೇನು ಮಾಡೋದು? ಏನು ನನಗಂತೂ ಏನು ಗೊತ್ತಾಗ್ತಿಲ್ಲ ಸುಮಾ, ಏನು ಗೊತ್ತಾಗ್ತಿಲ್ಲ ನನಗೆ. ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಬಿಡು ನನ್ನ. ಓ ಶಿಟ್, ಇದೆಲ್ಲ ನಮ್ಮ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗಬೇಕಾ? ರೀ, ಪಾಪ ರೀ ಆ ಹುಡುಗಿ, ಅನ್ಯಾಯವಾಗಿ ಜೀವನೇ ಕಳ್ಕೊಂಡ್ಬಿಟ್ಲಲ್ರಿ. ಯಾರು ಮಾಡಿರ್ಬೋದು ಈ ಥರ? ಅಲ್ಲ, ಯಾಕೆ ಮಾಡಿರ್ಬೋದಲ್ಲ? ನನ್ಗೆ ಏನು ಗೊತ್ತು ಸುಮಾ, ಪ್ಲೀಸ್ ಸುಮ್ಮನಿರು ಸುಮಾ. ರೀ, ನಾವಿದನ್ನ ಹಿಂಗೆ ಬಿಡಬಾರ್ದು. ಇಲ್ಲ, ಇದನ್ನ ಹಿಂಗೆ ಬಿಡಬಾರ್ದು. ಇದು ಒಂದು ದೊಡ್ಡ ಎವಿಡೆನ್ಸ್ ನಮ್ಮ ಹತ್ರ ಇರೋದು. ನಾವು ಹೋಗಿ ಪೊಲೀಸರಿಗೆ ಕೊಡೋಣ. ನೋಡ್ರಿ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪೊಲೀಸರಿಗೆ ಇದನ್ನೆಲ್ಲ ನಾವು ಕೊಡೋಣ. ಅಂದ್ರೆ ಅವರು ಇದನ್ನ ಹುಡುಕಿ ಅವ್ರನ್ನ ಕೊಲೆಗಾರನ ಹಿಡಿತಾರ.
ನಾವಿಲ್ಲಿ ಹಿಂಗ ಸುಮ್ಮನೆ ಕುಂದ್ರೋದ್ರಿಂದ ಹೆಣ್ಣು ಹುಡುಗಿಗೆ ಅನ್ಯಾಯ ಆಕೈತಿ. ಆ ಅನ್ಯಾಯ ನಮ್ಮಿಂದ ಆಗದು ಬ್ಯಾಡ್ರಿ. ಏನ ದೇವ್ರ ನಮಗ ಇದನ್ನ ತೋರ್ಸಾನ್ ಕಾಣಿಸ್ತತಿ. ನಮ್ಮಿಂದ ಏನ್ ಆಕೈತಿ ಅದನ್ನ ಮಾಡನ್ರಿ. ನಡೀರಿ ಹೋಗೋಣ, ನಡೀರಿ ಆ ಊರಿಗೆ ಹೋಗೋಣ, ಆ ಊರಿನ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಇಲ್ಲ ಅಂದ್ರೆ ನಮ್ಮ ಊರಿಗೆ ಹೋಗೋಣ ನಡ್ರಿ. ಮೊದ್ಲು ಇಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಹೋಗೋಣಂತ. ರೀ ಹೇಳ್ರಿ. ಸುಮಾ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗತ್ತೈತಿ ಈಗ. ಆರಾಮಾಗಿ ಮಲ್ಕೊಂತಿದ್ದೆ, ಅದನ್ನ ಬಿಟ್ಟು ವಿಡಿಯೋ ನೋಡೋಣ ಅಂತಂದು ಕುಂದಿರ್ಸಿ ಏನು ಆಗ್ತಿತ್ತು ಅನ್ನೋದು ನನಗೆ ಅರ್ಥ ಆಗೋಲ್ತು. ನಾವೀಗ ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದ್ರಿಂದ ನಮ್ಮ ಮೇಲೆ ಬರ್ತೈತೆ. ಆಮೇಲೆ ನೀವು ಯಾಕೆ ಏನು ನೀವು ಯಾಕೆ ವಿಡಿಯೋ ಮಾಡಿದ್ರಿ, ಸುಮ್ಮನೆ ಇಲ್ಲದ್ರೆ ರಂಪ ರಾಮಾಯಣ ನಮ್ಗೆ ಯಾಕೆ ಬೇಕು? ಅದು ಅಲ್ದ ಮಾಡಿರೋರು ನಾವು ಇದನ್ನೆಲ್ಲ ಸಾಕ್ಷಿ ಕೊಟ್ಟೇವೆ ಅಂತ ಗೊತ್ತಾಗತ್ತಂತಂದ್ರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರ? ಬ್ಯಾಡ ಸುಮಾ, ಬೇಡ. ಎಲ್ಲ ಜಂಜಾಟನ ನಮ್ಗೆ ಬೇಡ. ಆ ವಿಡಿಯೋ ಎಲ್ಲೈತಿ ತಾಂಬಲ್ಲ, ಪೆಂಡ್ರೈವ್ ತಾಂಬಲ್ಲ, ಅದನ್ನ ಫೋನ್ ಒಳಗೆ ಹಾಕಿ ಈ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಬಿಡ್ತೇನೆ. ಅವ್ನು ವಿಡಿಯೋಸ್ ನಮ್ಗಿದ್ರ ಜಂಜಾಟನ ಬೇಡ, ನಾವು ಇದ್ರ ಗೋಜಿಗೆ ಹೋಗೋದೇ ಬೇಡ. ರೀ ಯಾಕ್ರಿ ಆ ಥರ ಮಾತಾಡ್ತಿದ್ದೀರಾ? ನಮ್ಗೆ ಏನು ಪ್ರಾಬ್ಲಮ್ ಆಗಕ್ಕೆ ಸದ್ಯ? ನಾವೇನು ನಾವು ತಪ್ಪು ಮಾಡಿದೀವ? ಏನಿಲ್ವಲ್ಲ. ನನಗೆ ಇವಾಗ ಹೇಳ್ತಿದ್ರಿ ಯಾಕೆ ಭಯ ಪಡ್ತೀಯ ಅಂತ. ನೀವ್ ಯಾಕೆ ಭಯ ಪಡ್ತಿದ್ದೀರಾ? ಸುಮಾ ನಿನಗೆ ಹೊರಗಡೆ ಜಗತ್ತು ಗೊತ್ತಿಲ್ಲ. ನಾವು ಹೋಗಿ ಪೊಲೀಸ್ ಸ್ಟೇಷನಿಗೆ ನಿಂತ್ರೆ ನಮ್ಮನ್ನು ನಾವೇ ತಪ್ಪು ಮಾಡಿದ್ವಿ ಏನು ಅನ್ಬೇಕು. ಆ ಥರ ಮಾಡ್ತಾರೆ, ಆ ಥರ ಟ್ರೀಟ್ ಮಾಡ್ತಾರೆ ಗೊತ್ತಾ? ಪ್ಲೀಸ್ ಸುಮ್ಮನೆ ನನಗೆ ಯೋಚನೆ ಮಾಡಕ್ ಬಿಡು. ತುಂಬ ಹೆಡ್ಡೇಕ್ ಆಗ್ತಿದೆ ನನಗೆ ಇವಾಗ. ಪ್ಲೀಸ್ ಸುಮ್ಮನೆ ಇರು ಸ್ವಲ್ಪ ಹೊತ್ತು. ಅದು ಹೆಂಗ್ರಿ ಸುಮ್ಮನೆ ಇರಕಾಕತ್ತಿ? ಇಷ್ಟೆಲ್ಲ ನೋಡಿದ್ಮೇಲೇನು ಒಂದು ಹೆಣ್ಮಗಳಿಗೆ ಅಷ್ಟು ದೊಡ್ಡ ಅನ್ಯಾಯ ಆಗಕತ್ತೈತಿ. ಅದನ್ನ ನೋಡಿದ್ಮ್ಯಾಗನು ಸುಮ್ಮನೆ ಕುಂದ್ರಾಕ ಅದು ಹೆಂಗ್ ಮನಸ್ಸಾಕತಿ ನಿಮಗೆ? ಪಾಪ ಆಕಿ ಯಾರ ಮಗಳದಾಳೋ, ಯಾರಿಗೆ ಅಕ್ಕದಾಳೋ, ಯಾರಿಗೆ ತಂಗಿ ಅದಾಳೋ, ಯಾಪ ಮಗುಗ ತಾಯಿಯಾಗಿರ್ಬೋದು. ಆಕಿ ಮಗು ಅನಾಥ ಆಗಿರ್ಬೋದು. ಇವತ್ತು ಆ ತಾಯಿ ಏನಾಗಿತ್ತು ಅನ್ನೋದ್ರ ಅವ್ರಿಗೆ ಗೊತ್ತೈತೆ ಇಲ್ಲ, ಯಾರಿಗೆ ಗೊತ್ತು? ನೋಡಿದ್ರೆ ಇಲ್ಲ ವಿಡಿಯೋದಾಗ ಆಕಿ ಗಂಡ ಜೊತೆಗೆ ಇದ್ದ ಮೊದ್ಲು. ಆಮೇಲೆ ಹಿಂಗಾಗೋತು. ಅವನಿಗಾದ್ರೂ ಗೊತ್ತೈತೆ ಇಲ್ಲ ಆಕಿ ಏನಾಗೈತಿ ಏನಿಲ್ಲ ಅನ್ನೋದು. ಪಾಪ ಅವ್ರಿಗೆ ಈ ಸುದ್ದಿ ತಿಳಿದ್ರೆ ಯಾಕೆ ಕೊಲೆ ಆಯ್ತು ಅನ್ನೋದಾದ್ರೂ ಅವ್ರಿಗೆ ಗೊತ್ತಾಕೈತ್ರಿ. ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣಂತ, ನಾವ್ ಯಾರು ಏನು ಅನ್ನೋದನ್ನ ಯಾರಿಗೂ ಹೇಳ್ಬೇಡ್ರಿ, ಸೀಕ್ರೆಟ್ ಆಗಿ ಇಡ್ರಿ ಅಂತಂದು. ಪಾಪ ಒಂದ್ ಹೆಣ್ಮಗಳಿಗೆ ಅನ್ಯಾಯ ಆಗಿ ಹೋಗಿತ್ತು ಈಗಾಗ್ಲೇ. ಆಕಿ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿರಿ. ನೀವು ಬರ್ಲಿಲ್ಲ ಅಂದ್ರೆ ಬಿಡ್ರಿ, ನಾನಾದ್ರೂ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ನಾನು ಹಿಂಗೆ ಬಿಡಲ್ಲ ಇದನ್ನ. ಇದನ್ನ ನೋಡಿ ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾತಂತಂದ್ರೆ, ಅವ್ರು ಏನು ಕೊಲೆ ಮಾಡೋರು ಏನು ಬೇಕು ಆಕಿನ್ನೇ ಕೊಲೆ ಮಾಡ್ಬೇಕು ಅಂತ ಬಂದ್ರ, ಅಥವಾ ಅಲ್ಲಿ ಇರೋ ಜನನೇನ ಅವ್ರು ಯಾರಿಗೆ ಗೊತ್ತು? ಹೌದಾ ಇಲ್ಲ? ಅಕಸ್ಮಾತ್ ಅಲ್ಲಿ ಇರೋರೆ ಏನೋ ಈ ತರ ಸೀರಿಯಲ್ ಕಿಲ್ಲರ್ಸ್ಗಳು ಇದ್ರೆ ಅಲ್ಲಿ ಹೋಗೋ ಎಲ್ಲರಿಗೂ ತೊಂದ್ರೆನ ಅಲ್ಲ. ಅಕಸ್ಮಾತ್ ಏನೋ ದೇವ್ರ ದಯದಿಂದ ನಾವು ಬಚಾವಾಗಿ ಬಂದ್ವಿ, ಅವ್ರು ಅಲ್ಲಿಯವರ ಸೀರಿಯಲ್ ಕಿಲ್ಲರ್ಸ್ ಏನಾರ ಆಗಿದ್ರ ನಮ್ಮನ್ನು ಕೊಂದ್ಗಿಂದಿದ್ರ ಹೌದಿಲ್ರಿ? ನಮ್ಮಂಗ ಇನ್ನು ಎಷ್ಟು ಜನ ಹೋಗ್ತಾರ ಏನೋ ಅಲ್ಲಿಗೆ. ಅವ್ರನ್ನೆಲ್ಲ ಕೊಂದ್ರೆ ತೊಂದ್ರೆ ಅಲ್ವಾ ಅದು? ಬೇಡ ಬೇಡ, ಇದು ಇಲ್ಲ, ಇಲ್ಲಿಗೆ ನಿಲ್ಬೇಕು. ಅಲ್ಲಿ ನಾವು ಎಷ್ಟು ಪ್ರಕೃತಿ ಮಡಿಲೊಳಗೆ ಎಷ್ಟು ಚೆನ್ನಾಗೈತಿ ಅಂತಂದು ನಾವು ಅದನ್ನ ಫೀಲ್ ಮಾಡಕ್ ಹೋಗ್ತೇವೆ. ಆದ್ರೆ ಇಂಥ ಕೊಲೆಗಳು ಕರೆದಾರ ಅಂತಂದ್ರೆ ಅದನ್ನ ಹಿಂಗ ಸುಮ್ಮನೆ ಬಿಡಬಾರ್ದು. ನಾನು ಕಂಪ್ಲೇಂಟ್ ಕೊಡ್ತೇನೆ. ನಾನು ಹೇಳೋರಿಗೆ ಹೇಳ್ತೇನೆ ಇದನ್ನ. ನಾನು ಮಾತ್ರ ಬಿಡಲ್ಲ. ಇದನ್ನ ನಾನು ಕಟ್ ಮಾಡ್ತೇನೆ. ಕಟ್ ಮಾಡಿ ನೀಟಾಗಿ ಎಡಿಟ್ ಮಾಡಿ ಎಲ್ಲ ವಿಡಿಯೋಸ್ ಯೂಟ್ಯೂಬ್ಗೆ ಹಾಕ್ಬಿಡ್ತೇನೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಹಾಕ್ತೇನೆ. ಅಯ್ಯೋ ಮಾರಾಯ್ತಿ, ಮತ್ತೆ ಹಂಗೆ ಮಾಡಿಯಾ ನೀನು? ಸುಮ್ಮನೆ ಇರ್ತೀಯ ಸುಮಾ, ಪ್ಲೀಸ್. ಓಕೆ ಫೈನ್. ನಾವು ಇದನ್ನ ಹೋಗಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಐಡೆಂಟಿಟಿ ಎಲ್ಲೂ ಲೀಕ್ ಆಗಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋನ ಅವ್ರಿಗೆ ಸಾಕ್ಷಿಯಾಗಿ ಕೊಡೋಣ. ಓಕೆನಾ? ಇಷ್ಟೇ ಮಾಡೋಕ್ಕಾಗದು ಸುಮಾ. ಇದಕ್ಕಿಂತ ಹೆಚ್ಚಿಂದ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ. ಆಮೇಲೆ ಒಂದಕ್ಕೆ ಹೋಗಿ ಇನ್ನೊಂದಾಯ್ತು ಅಂತಂದರೆ ನಮ್ಮ ಮೇಲೆ ಬರುತ್ತೆ ಆಮೇಲೆ. ಪ್ಲೀಸ್ ಅರ್ಥ ಮಾಡ್ಕೊ. ಎಡಿಟಿಂಗ್ ಏನೂ ಮಾಡಬೇಡ ಪ್ಲೀಸ್. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಪೊಲೀಸ್ರಿಗೆ ಹೋಗಿ ಕೊಡ್ಬೇಕಲ್ವಾ? ಓಕೆ ಕೊಡೋಣ, ಆಯ್ತಾ? ಫೈನ್, ನಾಳೆನೇ ಹೋಗೋಣ. ನಾಳೆನಂದ್ರೆ ಹೆಂಗ್ ಸುಮಾ? ನಂಗೆ ಡ್ಯೂಟಿ ಇದೆ. ನಂಗೆ ಅದೆಲ್ಲ ಗೊತ್ತಿಲ್ಲ ರೀ, ನಾಳೆನೇ ಹೋಗೋಣ ಅಷ್ಟೇ. ಓಕೆ ಆಯ್ತಮ್ಮ ತಾಯಿ, ಆಯ್ತು ಹೋಗೋಣ. ಕೊಂದಿರೋನು ಯಾವನೋ, ಸತ್ತಿರೋರು ಯಾರೋ? ನೀನ್ ನನ್ನ ಜೀವ ತಿಂತ ಇದೀಯಾ? ಸಾರಿ ರೀ, ನಿಮಗೆ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು. ಬಟ್ ಏನ್ ಮಾಡ್ಲಿ, ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತಲ್ವಾ, ಅದ್ರ ಸಲುವಾಗಿ ಸಾರಿ. ನಿಮಗೆ ನಾನು ನೋವು ಮಾಡಿದ್ರೆ ನಮ್ಮಿಂದ ಅವಳಿಗೆ ನ್ಯಾಯ ಸಿಗುತ್ತೆ, ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಆಗಬಾರ್ದು ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ.